ನೇತ್ರದಾನ ಮಹಾದಾನ ಎನ್ನುವ ಮಾತಿನಂತೆ ಬಡವರ ಬಾಳಲ್ಲಿ ಬೆಳಕು ಕಲ್ಪಿಸುವ ದೃಷ್ಟಿಯಿಂದ ಲಿಂಗಸೂರು ಶಾಸಕ ಮಾನಪ್ಪ ಡಿ ವಜ್ಜಲ್ಲರ್ ಅಭಿಮಾನಿ ಬಳಗದ ವತಿಯಿಂದ ಈ ದಿನ ಉಚಿತ ನೇತ್ರ ಶಸ್ತ್ರಚಿಕಿತ್ಸಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಾಸಕ ವಜ್ಜಲ್ಲರ ಸಹೋದರ ದಿವಂಗತ ಶ್ರೀ ನಾಗಪ್ಪ ಡಿ ವಜ್ಜಲ್ಲರ ಪ್ರಥಮ ವರ್ಷದ ಪುಣ್ಯಸ್ಮರಣೆಯ ನಿಮಿತ್ತ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಲಿಂಗಸೂರು ತಾಲೂಕಿನ ಮುದಗಲ್ ಪಟ್ಟಣದಲ್ಲಿ ದಿವ್ಯದೃಷ್ಟಿ ಫೌಂಡೇಶನ್, ಆರೋಗ್ಯ ಇಲಾಖೆ ಇವರ ಸಹಯೋಗದಲ್ಲಿ ನಡೆದ ಬಡ ಮತ್ತು ದುರ್ಬಲ ವರ್ಗದ ಜನರಿಗೆ ಉಚಿತ ನೇತ್ರ ಶಸ್ತ್ರಚಿಕಿತ್ಸಾ ಕಾರ್ಯಕ್ರಮಕ್ಕೆ ಶಾಸಕ ಮಾನಪ್ಪ ಡಿ ವಜ್ಜಲ್ ಚಾಲನೆ ನೀಡಿದರು. ಇದೇ ವೇಳೆ ನೂರಾರು ವೃದ್ಧರು, ದೃಷ್ಟಿ ಇಲ್ಲದವರು, ಕಣ್ಣಿನ ಸಮಸ್ಯೆ ಇರುವವರು ಉಚಿತ ನೇತ್ರ ಚಿಕಿತ್ಸಾ ಶಿಬಿರದ ಸದುಪಯೋಗವನ್ನು ಪಡೆದರು. ಈ ಸಂದರ್ಭದಲ್ಲಿ ಶಾಸಕರ ಕುಟುಂಬಸ್ಥರು ಹಾಗೂ ಅಭಿಮಾನಿ ಬಳಗದವರು ಕೂಡ ಉಪಸ್ಥಿತರಿದ್ದರು. ನಿಮ್ಮೆಲ್ಲರಿಗೂ ಒಳ್ಳೆಯದಾಗ್ತದೆ. ಎಲೆಕ್ಷನ್ಗೆ ನಮ್ಮ ಮನೆಯವ್ರ ತಂಗ ನಮ್ಮ ಗಣಪನ್ ಒಳ್ಳೇದ್ರ ಮತ್ತೆ ಬಡವರಿಗೆ ಭಕ್ತರಿಗೆ ಎಲ್ಲರಿಗೆ ಅನುಕೂಲ, ಎಲ್ಲರಿಗೂ ಸಹಾಯ ಮಾಡ್ಯಾರ, ಎಲ್ಲರಿಗೂ ಒಳ್ಳೇದ್ ಮಾಡ್ಯಾರ. ನನ್ನ ಸೋದರ ನಾಗಪ್ಪ ವಜ್ಜಲ್ ಅವರ ಪ್ರಥಮ ವರ್ಷದ ಪುಣ್ಯಸ್ಮೃತಿ ಅಂಗವಾಗಿ ಇವತ್ತು ನಾವು ಕುಟುಂಬದ ವತಿಯಿಂದ ಮತ್ತು ಎಲ್ಲ ನನ್ನ ತಾಲೂಕಿನ ಎಲ್ಲ ಸಾರ್ವಜನಿಕವಾಗಿ ಇವತ್ತು ಪ್ರಥಮ ಬಾರಿಗೆ ಪುಣ್ಯಸ್ಮೃತಿ ಅಂಗವಾಗಿ ಇವತ್ತು ನಾವು ಅವರ ನೆನಪಿಗಾಗಿ ಸುಮಾರು ತಾಲೂಕಿನಲ್ಲಿ ಬಡವರಿಗಾಗಿ ಐ ಕ್ಯಾಂಪನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು, ಮುಖಂಡರುಗಳು ಸೇರಿ ಒಂದು ತೀರ್ಮಾನವನ್ನು ಮಾಡಿದ್ರು. ಲಿಂಗಸೂರಲ್ಲಿ ಭಾಳಷ್ಟು ಪೇಷಂಟ್ಗಳಿರೋದ್ರಿಂದ ಮುದಗಲಲ್ಲೇ ಮಾಡಬೇಕು ಅಂತಕ್ಕಂಥದ್ದಕ್ಕೆ ತೀರ್ಮಾನ ಮಾಡಿ ಸುಮಾರು ವಾರಗಟ್ಟಗಳ ಕಾಲ ಎಲ್ಲ ತಾಲೂಕಿನ ಎಲ್ಲ ಹಳ್ಳಿಗಳಲ್ಲಿ ಪ್ರಚಾರ ಮಾಡಿ ದಿನಾಂಕ 28ನೇ ತಾರೀಕು ನಾವು ಹೈ ಕ್ಯಾಂಪನ್ನು ಮಾಡ್ತೀವಿ. ಎಲ್ಲರೂ ಯಾರ್ಯಾರು ಸಮಸ್ಯೆಗಳಿದ್ದಂಥವ್ರು ಬಂದು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಕಣ್ಣು ಆಪರೇಷನ್ ಮಾಡಿಸಬೇಕು ಅಂತಕ್ಕಂಥದ್ದನ್ನ ಪ್ರಚಾರವನ್ನು ಮಾಡಿದ್ವಿ. ಯಾಕಂದರೆ ಒಂದು ಕಣ್ಣು ಆಪರೇಷನ್ ಮಾಡಿಸ್ಬೇಕಂದ್ರೆ ಕನಿಷ್ಠ 40,000ರಿಂದ 50,000 ರೂಪಾಯಿ ಖರ್ಚು ಬರುತ್ತೆ ಬಡವರಿಗೆ, ಒಂದು ಕಣ್ಣು ಆಪರೇಷನ್ ಮಾಡಿಸ್ಬೇಕಂದ್ರೆ. ಆ ರೀತಿ ಸುಮಾರು ಇವತ್ತು 328 ಮತ್ತು 29 2 ದಿನ ಆಪರೇಷನ್ ಮಾಡ್ತಕ್ಕಂಥ ಹೆಸರಾಂತ ವೈದ್ಯರುಗಳು ಬೆಂಗಳೂರಿನಿಂದ ಬಂದು ಮತ್ತು ಇಲ್ಲಿ ಲೋಕಲ್ದವರು ಕೂಡ ನಮ್ಮ ಲಿಂಗಸೂರು, ಮುದಗಲ್ಲು ಎಲ್ಲ ಇಲ್ಲಿ ಲೋಕಲ್ದ ಡಾಕ್ಟರು ಕೂಡ ಅವರ ಜೊತೆಯಲ್ಲಿ ಸೇರಿ ಒಟ್ಟು 350 ಕಣ್ಣ ಆಪರೇಷನ್ಗಳನ್ನು ಈ ಕ್ಷೇತ್ರದ ಜನಕ್ಕೆ ಒಂದು ಉಚಿತ ನೇತ್ರ ಚಿಕಿತ್ಸೆ ಮಾಡೋದ್ರ ಮುಖಾಂತರ ಒಂದು ಬಡವರ ಒಂದು ಸೇವೆಗೆ ನಾಗಪ್ಪ ವಜ್ಜಲ್ ಅವರು ಇರುವಾಗಾದ್ರೂ ಒಂದು ಈ ಕ್ಷೇತ್ರದ ಜನಕ್ಕೆ ಅತಿ ಹೆಚ್ಚು ಬಡವರ ಬಗ್ಗೆ ಕಾಳಜಿ ಇರ್ತಕ್ಕಂಥವ್ರು. ಅವರ ಒಂದು ಪುಣ್ಯ ಸ್ಮರಣೆ ಮತ್ತು ನೆನಪಿಗೋಸ್ಕರ ಈ ಒಂದು ಇದು ಉಚಿತ ನೇತ್ರ ಶಿಬಿರವನ್ನು
ಈ ಗೆಳೆಯರ ಬಳಗ ಮತ್ತು ಮಾನಪ್ಪ ಅಜ್ಜಲ್ ಸಾಹೇಬ್ರ ಅವರ ನೇತೃತ್ವದಲ್ಲಿ ಈ ಒಂದು ಅತಿ ಹೆಚ್ಚು ಅಂದ್ರೆ ಸುಮಾರು 350ರಿಂದ 400 ಜನಕ್ಕೆ ಇವತ್ತು ಉಚಿತವಾಗಿರ್ತಕ್ಕಂಥ ನೇತ್ರ ಚಿಕಿತ್ಸಾ ಶಿಬಿರವನ್ನ ಏರ್ಪಡಿಸಿದ್ದು ಈಗಾಗಲೇ ಬೆಳಗ್ಗೆ 10 ಗಂಟೆಯಿಂದ ಆರಂಭವಾಗಿರ್ತಕ್ಕಂಥ ಕಾರ್ಯ ಈಗಾಗಲೇ ಒಂದು ಹಂತದಲ್ಲಿ 75% ಆಪರೇಷನ್ ಆಗುವ ಮೂಲಕ ಒಂದು ಹಂತಕ್ಕೆ ಬಂದು ನಿಂತಿದೆ. ಇವತ್ತು ಸರಿಸುಮಾರು 350ಕ್ಕೂ ಹೆಚ್ಚು ಜನರ ಆಪರೇಷನ್ ಕಾರ್ಯ ಇವತ್ತು ಸಂಪೂರ್ಣವಾಗಿ ಆಗ್ತಾ ಇದೆ. ಇದು ಲಿಂಗಸೂರು ತಾಲೂಕಿನ ಜನತೆ ಇದರ ಸದುಪಯೋಗ ಪಡ್ಕೊಂಡಿರೋದು ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳ್ತೀನಿ. ಯಾಕಂದ್ರೆ ನಮ್ಮ ಪ್ರಚಾರಕ್ಕೆ ಜನ ಇಷ್ಟು ಸ್ಪಂದನೆ ಕೊಟ್ಟು ಇಷ್ಟು ಶಾಂತತೆಯಿಂದ ಅತ್ಯಂತ ಸುವ್ಯವಸ್ಥಿತವಾಗಿ ಲೈನ್ ಆಗಿ ಕುಂತು ಇವತ್ತು ತಮ್ಮ ಆರೋಗ್ಯದ ಒಂದು ದೃಷ್ಟಿಯಿಂದ ಇವತ್ತು ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಮಾಡಿಕೊಂಡಿರೋದು ನಮ್ಮ ಸೌಭಾಗ್ಯ. ಇಂತಹ ಕ್ಯಾಂಪ್ಗಳು ಸದಾ ಲಿಂಗಸೂರು ತಾಲೂಕಿನಲ್ಲಿ ನಡೀತಾ ಇರಬೇಕು. ಯಾಕಂದ್ರೆ ಸನ್ಮಾನ ಶ್ರೀ ದಿವಂಗತ ನಾಗಪ್ಪ ಡಿ ವಜ್ಜಲರ ಪುಣ್ಯ ಸ್ಮರಣೆಯ ಪ್ರಯುಕ್ತ ಲಿಂಗಸೂರು ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಮಾನಪ್ಪ ಡಿ ವಜ್ಜಲರ ಅಭಿಮಾನಿ ಬಳಗದ ವತಿಯಿಂದ ಇಂದು ಉಚಿತ ನೇತ್ರ ಚಿಕಿತ್ಸಾ ಶಿಬಿರವನ್ನು ದಿವ್ಯ ದೃಷ್ಟಿ ಫೌಂಡೇಶನ್ ಇವರ ಸಹಯೋಗದಲ್ಲಿ ಆಯೋಜನೆ ಮಾಡಿದ್ದು ಅತ್ಯಂತ ಔಚಿತ್ಯಪೂರ್ಣವಾದದ್ದು. ಜೊತೆಗೆ ಅವರ ಕನಸು, ನಾಗಪ್ಪ ಡಿ ವಜ್ಜಲರ ಕನಸು ಏನಾಗಿತ್ತು ಅಂದರೆ ಬಡ ಮತ್ತು ಮಧ್ಯಮ ವರ್ಗದವರ ಜನರ ಆಶಾಕಿರಣರಾಗಿದ್ದರು. ಸದಾ ಅವ್ರ ಹತ್ರ ಏನಾದರೂ ಕಷ್ಟ ಅಂತ ಹೇಳ್ಕೊಂಡಾಗ ನಾಗಪ್ಪ ಡಿ ವಜ್ಜಲರು ಸಹಾಯ ಮಾಡದೇ ಇರತಕ್ಕಂಥ ದಿನಗಳೇ ಇರಲಿಲ್ಲ. ಅಂದ್ರೆ ಅಷ್ಟು ಪರೋಪಕಾರಿ ಅವರು ಆಗಿದ್ರು. ಸೊ ಹಂಗಾಗಿ ಅಂಥ ಒಂದು ಸೌಮ್ಯ ಮತ್ತು ಸಭ್ಯ ಮತ್ತು ನೇರ ನಿಷ್ಠುರವಾದಿ ರಾಜಕಾರಣಿಯಾಗಿರ್ತಕ್ಕಂಥ ನಾಗಪ್ಪ ಡಿ ವಜ್ಜಲರು ಅವರು ಇಹಲೋಕ ತ್ಯಜಿಸಿರುವಂಥ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಬಹಳಷ್ಟು ಅವರ ಮೇಲೆ ಅಭಿಮಾನ ಮತ್ತು ಪ್ರೀತಿ ವಿಶ್ವಾಸದಿಂದ ಇವತ್ತು ಇಂಥ ಒಂದು ಕಣ್ಣಿನ ಉಚಿತ ನೇತ್ರ ಚಿಕಿತ್ಸಾ ಶಿಬಿರವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಅತ್ಯಂತ ಯಶಸ್ವಿಯಾಗಿರ್ತಕ್ಕಂಥ ಕ್ಯಾಂಪಿನಲ್ಲಿ ಇವತ್ತು 150 ಜನರಿಗೆ ಕಣ್ಣಿನ ಆಪರೇಷನ್ ಆಗಿದೆ. ಇನ್ನು 190 ಜನರಿಗೆ ಕಣ್ಣಿನ ಆಪರೇಷನ್ ಆಗೋದು ಬಾಕಿ ಇದೆ. ಈ ಕ್ಯಾಂಪ್ನಲ್ಲಿ ಸುಮಾರು 100 ಜನ ಸಿಬ್ಬಂದಿಗಳು ಭಾಗವಹಿಸಿದ್ದೀವಿ. ದಿವಂಗತ ಇವರ ಪುಣ್ಯಸ್ಮರಣೆ ಅರ್ಥವಾಗಿ ಈ ಒಂದು ಉಚಿತ ನೇತ್ರ ತಪಾಸಣೆ ಮತ್ತು ಚಿಕಿತ್ಸೆ ಶಿಬಿರವನ್ನ ಆಯೋಜನೆ ಮಾಡಿದ್ದಾರೆ. ಒಂದು 350 ಜನಕ್ಕೆ ನಾವು ಪರೀಕ್ಷೆ ಮಾಡಿ ಅದರಲ್ಲಿ ಯಾರು ಶಸ್ತ್ರಚಿಕಿತ್ಸೆಗೆ ಎಲಿಜಿಬಲ್ ಇರ್ತಾರ ಅಂತವ್ರನ್ನ ಒಂದು 150 ಜನಕ್ಕೆ ಈಗಾಗಲೇ ಆಪರೇಷನ್ ಮಾಡಿದ್ವಿ. ಮತ್ತೆ ಆಪರೇಷನ್ ಥಿಯೇಟರ್ ಎಲ್ಲ ಶುಚಿತ್ವ ಕಾಪಾಡಿಕೊಂಡು ಮತ್ತೆ ಒಂದು 100 ಜನಕ್ಕೆ ನಾವು ಈ ದಿನ ಆಪರೇಷನ್ ಮಾಡ್ತೀವಿ. ಮತ್ತೆ ನಾಳೆ ಇನ್ನು ಉಳಿದ ಜನ ಎಷ್ಟು ಜನ ಇರ್ತಾರೋ ಅವರಿಗೆಲ್ಲ ಆಪರೇಷನ್ ಮಾಡಿ ಅವರಿಗೆ ಬೇಕಾದಂತ ಔಷಧ ಮತ್ತು ಕನ್ನಡಕವನ್ನ ಕೊಟ್ಟು ಅವರಿಗೆ ಮನೆಯನ್ನು ಕಳಿಸಲಾಗ್ತದೆ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ ಮತ್ತು ಪ್ರೋತ್ಸಾಹದಿಂದ ಅತ್ಯಂತ ಮುನ್ನಡೆಯನ್ನ ಇಡುತ್ತಿರುವಂತ ವಿಕಾಸ್ ನ್ಯೂಸ್ ಕನ್ನಡ ಚಾನಲ್ಗೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಮತ್ತು ಲೈಕ್ ಬಟನ್